ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ತುಂಬ ದಿನದಿಂದ ರಿಕ್ವೆಸ್ಟೆಡ್ ಬರ್ತಿತ್ತು ಅಂತಂದರೆ ಪಾಟಿ ಟ್ರೈನಿಂಗ್ ಬಗ್ಗೆ ವಿಡಿಯೋ ಮಾಡಿ. ಅದಿತಿಗೆ ನೀವು ಯಾವ ರೀತಿ ಪಾಟಿ ಟ್ರೈನಿಂಗ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತುಂಬ ವೀಡಿಯೋಸಲ್ಲಿ ತುಂಬ ಶಾರ್ಟ್ಸಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತಾ ಇದ್ದೆ. ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೂ ಸಹ ಅದಿತಿ ಇದು ಪಾಟಿ ಟ್ರೈನಿಂಗ್ ಆಲ್ಮೋಸ್ಟ್ ಆಗ್ತಿದೆ ಅಂತ ಹೇಳ್ತಿರುವಾಗ ಪ್ಲೀಸ್ ಅಪ್ಡೇಟ್ ಮಾಡಿ ಆ್ಯಂಡ್ ಹೇಳಿ ಯಾವ ರೀತಿ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಎಲ್ಲ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಮೆಸೇಜಸ್ ಸಹ ಬರ್ತಾಯಿತ್ತು. ಐ ಆಮ್ ಸೋ ಸಾರಿ. ಅಂದರೆ ಎಲ್ಲನೂ ಮೇಂಟೈನ್ ಮಾಡುವಾಗ ದಿಸ್ ಈಸ್ ಆಲ್ಸೋ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್. ಏನಕ್ಕಂತಂದರೆ ಆ ಪ್ರೀತಿ ಆ್ಯಂಡ್ ಅಂದರೆ ನನಗೇನು ಗೊತ್ತಿದೆಯೋ ಆ ಇನ್ಫಾರ್ಮೇಷನ್ ಬೇರೆಯವ್ರಿಗೆ ಕೊಡೋದಕ್ಕೆ ನಂಗೆ ತುಂಬ ಖುಷಿ ಅನಿಸುತ್ತೆ. ಬಿಕಾಸ್ ಎಲ್ಲ ಮಕ್ಕಳಿಗೂ ಈ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್ ಇಸ್ ದ ಮೋಸ್ಟ್ ವಾಂಟೆಡ್ ಅನ್ನೋದಕ್ಕಿಂತ ಇಟ್ಸ್ ಅ ಮಸ್ಟ್ ಗಿವನ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಲೇಟ್ ಆಗಿದೆ, ಬಟ್ ಐ ಆಮ್ ಗಿವಿಂಗ್ ಟುಡೇ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಏನು ಅಂತಂದರೆ ಪಾಟಿ ಟ್ರೈನಿಂಗ್ ಅಂತಂದರೆ ಏನು ಆ್ಯಂಡ್ ಇನ್ನೊಂದು ಮೆಥಡ್ ಇದೆ. ಸೊ ಅದು ಅಂದರೆ ಏನು ಅಂತ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ಸೂನಾಗೆ ಬರುತ್ತೆ, ಡೋಂಟ್ ವರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಿತಿಗೆ ನಾನು ಯಾವ ರೀತಿ ಪಾಟಿ ಟ್ರೈನಿಂಗ್ನ ಮಾಡಿದ್ದೀನಿ, ಈಗ ಯಾವ ಪ್ರಾಸೆಸಲ್ಲಿದೆ, ಹೇಗೆ ಯಾವ ಸ್ಟೇಜಲ್ಲಿದ್ದಾರೆ ಅಂತ, ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಯಾವ ಸ್ಟೇಜಲ್ಲಿದ್ದಾರೆ ಅಂತ ನಾನು ಆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ಕಂಪ್ಲೀಟ್ ವಿಡಿಯೋ ಇಸ್ ಆಲ್ ಅಬೌಟ್ ವಾಟ್ ಇಸ್ ಪಾಟಿ ಟ್ರೈನಿಂಗ್, ಯಾವಾಗ ಪಾಟಿ ಟ್ರೈನಿಂಗ್ನ ಶುರು ಮಾಡ್ಬೋದು, ಮಗು ರೆಡಿ ಇದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ, ಆ್ಯಂಡ್ ಇದರಲ್ಲಿ ಯಾವ ಟಿಪ್ಸ್ನ ಫಾಲೋ ಮಾಡ್ಬೋದು, ಆ್ಯಂಡ್ ಏನೇನೆಲ್ಲ ನೀವು ಮಾಡಬೇಕಾಗತ್ತೆ ಈ ಪಾಟಿ ಟ್ರೈನಿಂಗ್ ಮಾಡುವಾಗ, ಹೌ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಪೇರೆಂಟ್ಸ್ ಆಗಿ ಪಾಟಿ ಟ್ರೈನಿಂಗ್ ಅನ್ನೋದು ಬರೀ ಮಗುವಿನ ಒಂದು ಪಾತ್ರ ಮಾತ್ರ ಇರೋದಿಲ್ಲ. ಪಾಟಿ ಟ್ರೈನಿಂಗಲ್ಲಿ ಪೇರೆಂಟ್ಸ್ ಪಾತ್ರನೂ ಸಹ ತುಂಬ ಅದರಲ್ಲಿ ಗಮನ ವಹಿಸಬೇಕಾಗತ್ತೆ. ಪೇರೆಂಟ್ಸ್ಗಳ ಪಾತ್ರನೂ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಕ್ಕಳ ರಿಲೇಟೆಡ್ ವಿಡಿಯೋ ಆ್ಯಂಡ್ ಪೇರೆಂಟಿಂಗ್ ಸ್ಟೈಲ್ ಇರ್ಬೋದು, ಪೇರೆಂಟಿಂಗ್ ಟಿಪ್ಸ್ ಇರ್ಬೋದು, ಆ್ಯಂಡ್ ಪೋಷಕರಿಗಾಗಿ ಸಾಕಷ್ಟು ಮಾಹಿತಿ, ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಆಲ್ ಅಬೌಟ್ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್, ಮಕ್ಕಳ ಒಂದು ಹುಟ್ಟಿದಾಗಿಂದ 6 ಇಯರ್ಸ್ವರೆಗೂ ಆ್ಯಂಡ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೂ ಸಹ ಇನ್ಫಾರ್ಮೇಷನ್ ಕೊಡುವಂತಹ ಪ್ರಯತ್ನದಲ್ಲಿ ನಾನಿದ್ದೀನಿ. ಸೊ ನನ್ನ ಚಾನೆಲ್ ಅದಕ್ಕೋಸ್ಕರನೇ ನಾನು ಹೆಸರು ಸಹ ಅದೇ ರೀತಿ ಚೂಸ್ ಮಾಡಿದ್ದು, ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ವಾಟ್ ಇಸ್ ಪಾಟಿ ಟ್ರೈನಿಂಗ್? ಪಾಟಿ ಟ್ರೈನಿಂಗ್ ಅಂತಂದರೆ ಏನು? ಮಗುಗೆ ಕಕ್ಕ ಅಥವಾ ಸೂಸು, ಉಷಿ ಅಂತ ಕರೀತಾರೆ ಕೆಲವರು ಸೂಸು, ಸೂ ಅಂತ ಕರೀತಾರೆ, ಪಿ ಅಂತ ಕರೀತಾರೆ. ಈ ರೀತಿ ಮಗುಗೆ ಕಕ್ಕ ಅಥವಾ ಸೂಸು ಅಂತಂದರೆ ಪಾಟಿ ಅಥವಾ ಸೂಸು ಇದು ಹೋಗುವಾಗ ಎಲ್ಲಿ ಹೋಗಬೇಕು ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್, ಟ್ರೈನಿಂಗ್ ಮಾಡೋದು ಮಗುಗೆ. ಇದು ಪಾಟಿ ಅಥವಾ ಪಾಟಿ ಟ್ರೈನಿಂಗ್ ಅಂತ ಕರಿತೀವಿ. ಅಂತಂದರೆ ಎಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು ಅನ್ನೋದು ಇಟ್ಸ್ ಅ ಬಯೋಲಾಜಿಕಲ್ ಒಂದು ಕಾನ್ಸೆಪ್ಟ್ ಆಗುತ್ತೆ. ಯಾವಾಗ ಅನ್ನೋದಕ್ಕಿಂತ ಎಲ್ಲಿ, ಯಾವ ಜಾಗದಲ್ಲಿ ನಾನು ಹೋಗಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಿ ಹೇಳಬೇಕು ಅನ್ನೋದು ಇಟ್ಸ್ ಆಲ್ ಅಬೌಟ್ ಪಾಟಿ ಟ್ರೈನಿಂಗ್. ಸೊ ಇಟ್ಸ್ ವೆರಿ ಸಿಂಪಲ್, ಓಕೆನಾ? ಸೊ ಯಾವಾಗ ಪಾಟಿ ಟ್ರೈನಿಂಗ್ ಅನ್ನೋದನ್ನ ಶುರು ಮಾಡಬೇಕು ಅನ್ನೋದು ತುಂಬ ಡಿಬೇಟಲ್ಲಿದೆ. ನನ್ನ ಮಗು ಆಲ್ರೆಡಿ 3 ಇಯರ್ಸ್ ಆಗಿದೆ, ಇನ್ನೂ ಪಾಟಿ ಟ್ರೈನಿಂಗ್ನ ನಾವು ಮಾಡೇ ಇಲ್ಲ, ಅಥವಾ ಇನ್ನೂ ಮಗುಗೆ ನೀವು ಡೈಪರ್ಸ್ ಹಾಕ್ತಿದ್ದೀರಾ ಅನ್ನುವಂತಹ ಒಂದು ಕಮೆಂಟ್ಸು ತುಂಬ ಜನ ಪೇರೆಂಟ್ಸ್ಗಳು ರಿಸೀವ್ ಮಾಡ್ತಿರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಾಟಿ ಟ್ರೈನಿಂಗ್ ಅನ್ನೋದು ಖಂಡಿತವಾಗ್ಲೂ ಮಗು ಕಲಿಯುತ್ತೆ. ಯಾವುದೇ ರೀತಿ ಅರ್ಜೆನ್ಸಿ ಇಲ್ಲ, ಈ ಮಗು ಬೇಗ ಮಾಡಿದೆ, ಈ ಮಗು ಲೇಟಾಗಿ ಮಾಡ್ತಿದೆ ಅನ್ನೋವಂತಹ ಕಂಪ್ಯಾರಿಸನ್ಸ್ ಖಂಡಿತವಾಗ್ಲೂ ಬೇಡ. ಪಾಟಿ ಟ್ರೈನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮಗುವಿನಲ್ಲಿ ಕೆಲವು ರೆಡಿನೆಸ್ ಇರಬೇಕಾಗತ್ತೆ. ಯಾವ ರೆಡಿನೆಸ್ ಅಂತಂದರೆ, ಮಗುಗೆ ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಅರ್ಥ ಆಗಬೇಕು. ಬಾ ಇಲ್ಲಿ, ಹೋಗು, ಕುತ್ಕೋ, ನಿಂತ್ಕೋ, ಸ್ವಲ್ಪ ನಿಂತ್ಕೋ, ವಾಶ್ ಮಾಡ್ತಿದ್ದೀನಿ ನಿಂತ್ಕೋ, ಅಥವಾ ನೀನು ಈ ರೀತಿ ಕಕ್ಕ ಮಾಡ್ತಾ ಇದೆಯಾ, ಸುಸು ಮಾಡಿದ್ಯಾ, ಅಲ್ಲೇ ಇರು, ಜಾರ್ತೀಯಾ, ಈ ರೀತಿಯಾದ ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ನೀಡ್ತೀವಿ, ಅದು ಮಗುಗೆ ಅರ್ಥ ಆಗಬೇಕು. ಸೊ ಇದನ್ನ ಬೇಸಿಕ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇದು ಅರ್ಥ ಆಗ್ತಿದೆಯಾ ಮಗುಗೆ ಅನ್ನೋದನ್ನ ಚೆಕ್ ಮಾಡಿ. ಸೊ ದಿಸ್ ಇಸ್ ದ ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಮಗುಗೆ ಇದು ಇರಬೇಕು. ಅದಾದಮೇಲೆ ಮಗುಗೆ ತನ್ನ ಒಂದು ಬಾಡಿಯಲ್ಲಿ ಆಗ್ತಿರುವಂತಹ ಚೇಂಜಸ್ ಅರ್ಥ ಆಗುವಂತಹ ಒಂದು ಏಜ್ ಇರಬೇಕು. ಯಾವ ಏಜ್ ಅಂತಂದರೆ, ಯೂಶಲಿ ಪಾಟಿ ಟ್ರೈನಿಂಗ್ನ ಶುರು ಮಾಡೋದು 1.5 ವರ್ಷದಿಂದಾನೆ. ಯಾಕಂತಂದರೆ ಮಗುಗೆ ಅವಾಗ 1-2 ವರ್ಡ್ನ ಮಾತಾಡೋಕ್ಕೆ ಬಂದಿರುತ್ತೆ.
ಅಮ್ಮ ಅಂತ ಹೇಳೋದಿರ್ಬೋದು, ಅಮ್ಮ ಬಾ ಅಂತ ಹೇಳೋದಿರ್ಬೋದು, ಅಥವಾ ಕೆಲವು ಮಕ್ಳುಗಳಿಗೆ ಒಂದು ಸ್ವಲ್ಪ ಗಲೀಜಾದರೂ ಒದ್ದೆ ಆದರೂ ಪ್ಯಾಂಟ್ ಒದ್ದೆ ಆದರೂ ಅಥವಾ ಕಕ್ಕ ಮಾಡ್ಕೊಂಡ್ಬಿಟ್ರೆ ಕಕ್ಕ ಅಂತ ಹೇಳ್ತಾರೆ ಅಂತ ಈ ರೀತಿ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಸ್ಟೇಜಲ್ಲಿ ಮಗುನೂ ಇದ್ರೂ ಸಹ ನೀವು ಪಾಟಿ ಟ್ರೈನಿಂಗ್ನ ಶುರು ಮಾಡ್ಬೋದು. ಕೆಲವು ಮಕ್ಳುಗಳಿಗೆ ಎಕ್ಸಾಂಪಲ್ ಅದಿತಿಗೆ ನಾನು ಹುಟ್ಟಿದಾಗಿಂದನೇ ಈ ಒಂದು ಪಾಟಿ ಟ್ರೈನಿಂಗ್ ಅಲ್ಲ, ಅದಿತಿಗೆ ನಾನು ಮಾಡಿದ್ದು ಇನ್ಫೆಂಟ್ ಎಲಿಮಿನೇಷನ್ ಕಮ್ಯುನಿಕೇಷನ್ ಅಂತ ಆ ಡೀಟೇಲ್ ವಿಡಿಯೋನು ನಾನು ನಿಮಗೆ ಶೇರ್ ಮಾಡ್ತೀನಿ. ಆವಾಗ ಯಾಕೆ ನಾನು ಆವಾಗಿಂದನೇ ಶುರು ಮಾಡಿದ್ದೆ ಅಂತಂದರೆ, ಇದು ತುಂಬ ಟ್ರೆಡಿಷನ್ ವೇಯಲ್ಲಿ ಇದನ್ನ ಮಾಡೋದು ಅಂತಂದರೆ ಹಿಂದಿನ ಕಾಲದಿಂದನೂ ಈ ಒಂದು ಟೆಕ್ನಿಕ್ನ ಶುರು ಮಾಡ್ಕೊಂಡು ಬಂದಿದ್ದಾರೆ. ಅಂತಂದರೆ ಮಗು ಹುಟ್ಟಿದಾಗ್ಲಿಂದನೇ ಮಗುಗೆ ತನ್ನ ಒಂದು ಕ್ಯೂಸ್ನ ಅರ್ಥ ಮಾಡಿಸೋದು. ಆ್ಯಂಡ್ ಕೆಲವು ಮಕ್ಕಳುಗಳು ಬೇಗ ಮಾತಾಡ್ತಾರೆ. ಈಗ ಅದಿತಿನೂ ಅಷ್ಟೇ, 11 ತಿಂಗಳಿಗೇನೆ 1 ವರ್ಡ್ 2 ವರ್ಡ್ಸ್ನ 1 ವರ್ಡ್ 11 ತಿಂಗಳಿಗೇನೆ 1 ವರ್ಡ್ ಮಾತಾಡೋದಕ್ಕೆ ಶುರು ಮಾಡಿದ್ರು. ಸೊ ನಾನು ಬೇಗನೆ ಶುರು ಮಾಡಿದೆ ಪಾಟಿ ಟ್ರೈನಿಂಗ್. ಆ್ಯಂಡ್ ಅದಿತಿಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ನಾನ ಮಾಡ್ತಿರೋದ್ರಿಂದ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಅದಿತಿ ವಾಸ್ ಅಂದರೆ ಹುಟ್ಟಿದಾಗ್ಲಿಂದನೂ ದಿನಕ್ಕೆ ಒಂದೇ ಸಲ ಪಾಟಿ ಮಾಡ್ತಿದ್ದು. ಕೆಲವು ಮಕ್ಕಳುಗಳು 5 ರಿಂದ 6 ಸಲ 8 ಸಲ ಇಷ್ಟಿಷ್ಟೇ ಕಕ್ಕ ಮಾಡ್ತಾರೆ. ಬಟ್ ಅದಿತಿ ಆ ರೀತಿ ಮಾಡ್ತಾ ಇರಲ್ಲ, ದಿನಕ್ಕೆ 1 ಸಲನೇ ಅದಿತಿ ಪಾಟಿ ಮಾಡ್ತಿದ್ದೆ. ಸೊ ನನಗೆ ಅದೂ ಹೆಲ್ಪ್ ಆಯಿತು. ಆ್ಯಂಡ್ ಡೈಲಿ ನಾನು ಸ್ನಾನಕ್ಕೆ ಹೋಗಿದಾಗ ಅಂತಂದರೆ ಯಾವ ಟೈಮಲ್ಲಿ ಅದಿತಿ ಆಲ್ಮೋಸ್ಟ್ ಬೆಳಗ್ಗೆನೇ ಅದಿತಿ ಪಾಟಿ ಮಾಡ್ತಾರೆ. ಸೊ ಅವಾಗ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಅದಿತಿ ಕಕ್ಕ ಮಾಡ್ತಾ ಇದ್ದೀರಾ, ಪಾಟಿ ಈ ರೀತಿ ವರ್ಡ್ಸ್ನ ನಾನು ಅದಿತಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಬಂದೆ. ಸೊ ಅದನ್ನು ಅದಿತಿ ಕ್ಯಾಚ್ ಮಾಡಿದ್ರು. ಆ್ಯಂಡ್ ಕೆಲವು ಮಕ್ಕಳುಗಳು ಯಾವಾಗ ವರ್ಡ್ಸ್ನ ಪಿಕ್ ಮಾಡ್ತಾ ಹೋಗ್ತಾರೆ, ಸಿಂಗಲ್ ವರ್ಡ್ಸ್ನ ಪಿಕ್ ಮಾಡಿರ್ತಾರೆ. ಆ್ಯಂಡ್ ಯಾವ ಏಜ್ 1.5 ವರ್ಷದಿಂದನೇ ಮಾಡಬೇಕಾ ಅನ್ನುವಂತಹ ಒಂದು ಏನೂ ಇಲ್ಲ. ಮಗುಗೆ ಅರ್ಥ ಆಗಿ ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ತಿದೆ, ಸಮ್ ಚೇಂಜಸ್ ಆಗ್ತಿದೆ ಅನ್ನುವಂಥ ಒಂದು ಟೈಮಲ್ಲಿ ನೀವು ಮಗುಗೆ ಸ್ಟಾರ್ಟ್ ಮಾಡ್ಬೋದು. ದಯವಿಟ್ಟು ಹರಿಬೇಡ, ನನ್ನ ಮಗುಗೆ ಆಲ್ರೆಡಿ 2 ವರ್ಷ ಆಗಿದೆ, ನಾನಿನ್ನೂ ಸ್ಟಾರ್ಟೇ ಮಾಡಿಲ್ಲ ಅನ್ನೋದೆಲ್ಲ ಏನೂ ಬೇಡ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಮಗುಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಕೆಲವು ವರ್ಡ್ಸ್ಗಳನ್ನ ಮಗು ಅರ್ಥ ಮಾಡ್ಕೊಳ್ತಿದೆ. ಆ್ಯಂಡ್ ಮಗು ಏನೋ ಒಂದು ಚೇಂಜಸ್ ಆಗಿದೆ ಅನ್ನುವಂತಹ ಒಂದು ಮಗು ಮುಖ ಒಂಥರ ಮಾಡ್ಕೊಳ್ಳುತ್ತೆ. ಬೇಡ, ಕಾಲೆಲ್ಲ ಮೇಲ್ಗಡೆ ಅಂದರೆ ಎತ್ಕೊಳ್ಳಿ, ನಂಗೆ ಏನೋ ಒಂಥರ ಹಿಂಸೆ ಆಗ್ತಿದೆ, ಅಲ್ಲಿ ಕುತ್ಕೊಳ್ಳೋದೇ ಇಲ್ಲ, ಪಾಟಿ ಮಾಡುವಂತಹ ಪ್ಲೇಸಲ್ಲಿ ಇರೋದೇ ಇಲ್ಲ. ಇದೆಲ್ಲ ಮಗುಗೆ ಸಮ್ ಚೇಂಜಸ್, ಬಾಡಿಯಲ್ಲಿ ಆಗ್ತಿರುವಂತಹ ಚೇಂಜಸ್ ಗೊತ್ತಾಗ್ತಿದೆ ಅನ್ನುವಂಥ ಟೈಮಲ್ಲಿ ನೀವು ಖಂಡಿತವಾಗ್ಲೂ ಶುರು ಮಾಡ್ಬೋದು. ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳೋದಾದರೆ, ಪಾಟಿ ಟ್ರೈನಿಂಗ್ ಅನ್ನೋದು ಮಗುಗೆ ಎಕ್ಸಾಂಪಲ್ ಮಗು ಎದ್ದ ತಕ್ಷಣ ಇನ್ನೇನು ಮಗು ಕಕ್ಕ ಮಾಡುತ್ತೆ ಅಥವಾ ಫಾಟ್ ಅಂತಂದರೆ ಊಸ್ ಬಿಡಬಹುದು, ಅಥವಾ ಮಗು ಒಂಥರ ಹಿಂಸೆ ಮಾಡ್ಕೊಳ್ಬೋದು, ಹೊಟ್ಟೆ ನೋವು ಅಂತ ಏನಾರ ಹೊಟ್ಟೆ ಮುಟ್ಕೊಂಡು ಇದು ಮಾಡ್ಕೊಳ್ಬೋದು. ಅಥವಾ ಕೆಲವು ಮಕ್ಕಳುಗಳು ಯಾವುದೇ ರೀತಿ ಏನೂ ಸಿಂಪ್ಟಮ್ಸ್ ತೋರಿಸೋದಿಲ್ಲ, ಜಸ್ಟ್ ಕಕ್ಕ ಪಾಸ್ ಮಾಡೋದಕ್ಕೆ ಅಂತಂದರೆ ಕಕ್ಕ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆ ಟೈಮಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ ಪ್ಲೇಸ್ನ ನೀವು ಪ್ರತಿದಿನ ಅಲ್ಲೇ ಮಾಡಿಸ್ಬೇಕು. ಒಂದು ದಿನ ನೀವು ಎಲ್ಲಿರ್ತೀರೋ ಅಲ್ಲೇ ಮಗುಗೆ ಕಕ್ಕ ಮಾಡಿಸಿ ಆಮೇಲೆ ವಾಶ್ರೂಮ್ ಕರ್ಕೊಂಡು ಹೋಗೋದಕ್ಕಿಂತ ವಾಶ್ರೂಮ್ಗೆ ನೀವು ಡೈರೆಕ್ಟ್ ಆಗಿ ಮಗುನ ಹೋಗಿ ಅಲ್ಲೇ ಕೂರಿಸ್ಕೊಂಡು ನೀವು ಮಗುಗೆ ಪಾಟಿ ಪಾಸ್ ಮಾಡೋದಕ್ಕೆ ಹೇಳ್ಕೊಡ್ಬೇಕಾಗತ್ತೆ. ಸೊ ಇದು ಮಗುಗೆ ಪಾಟಿ ಟ್ರೈನಿಂಗ್ ಅಂತಂದ್ರೆ ಎಲ್ಲಿ ಏನನ್ನ ಮಾಡಬೇಕು, ಪಾಟಿನ ಸೂಸುನ ಎಲ್ಲಿ ಮಾಡಬೇಕು ಅಂತ ಹೇಳ್ಕೊಡೋದೇನೆ ಪಾಟಿ ಟ್ರೈನಿಂಗ್. ಅಂಡ್ ಹೇಗೆ ಹೇಳ್ಕೊಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂತಂದ್ರೆ ಯಾವ ವರ್ಡ್ಸ್ನ ಯೂಸ್ ಮಾಡ್ತೀವಿ, ಮನೆಯವರು ಎಲ್ಲರೂ ನಾವು ಅದೇ ವರ್ಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಕೆಲವರು ಒಬ್ರು ಕಕ್ಕ ಅಂತಾರೆ, ಕೆಲವರು ಪಾಟಿ ಅಂತಾರೆ, ಕೆಲವರು ಬೇರೆ ಬೇರೆಯಾದ ಒಂದು ವರ್ಡ್ಸ್ನ ಯೂಸ್ ಮಾಡೋದಕ್ಕಿಂತ ಒಂದು ವರ್ಡ್ ಮಗುಗೆ ಕಕ್ಕ ಅಂದಿದ ತಕ್ಷಣ ಅದಕ್ಕೆ ಮಗು ರಿಜಿಸ್ಟರ್ ಆಗಬೇಕು. ಸೊ ಆ ರೀತಿ ನಾವು ವರ್ಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಡೈಪರ್ ಯೂಸ್ ಮಾಡ್ತಿರುವಂತಹ ಒಂದು ಟೈಮ್ ಇರುತ್ತೆ. ಈ ಟೈಮಲ್ಲಿ ಅಂತಂದರೆ ಕೆಲವರು ಬೆಳಗ್ಗೆಯಿಂದ ಸಂಜೆವರೆಗೂ 1-3-4 ಡೈಪರ್ಸ್ನ ಮಗುಗೆ ರಿಪೀಟೆಡ್ ಆಗಿ ಹಾಕ್ತಾನೆ ಇರ್ತಾರೆ, ಬಿಕಾಸ್ ಅವರು ಬಟ್ಟೆನ ಯೂಸ್ ಮಾಡೋದಿಲ್ಲ. ಅಂತಹ ಒಂದು ಪೇರೆಂಟ್ಸ್ಗಳು ಅಂತಹ ಮಕ್ಕಳಿಗೆ ಯಾವ ರೀತಿ ಪಾಟಿ ಟ್ರೈನಿಂಗ್ನ ಶುರು ಮಾಡಬೇಕು ಅಂತಂದರೆ, ಮಗುಗೆ ಆಲ್ರೆಡಿ ಒಂದು ಪದಗಳು ಬರ್ತಾ ಇದೆ, ಅರ್ಥ ಮಾಡ್ಕೊಳ್ತಿದೆ ಇನ್ಸ್ಟ್ರಕ್ಷನ್ ಅಂತ ಅಂದಾಗ ಮಗುಗೆ ಡೈಪರ್ ಫ್ರೀ ಟೈಮ್ನ ಅಂತಂದರೆ ಡೈಪರ್ ಹಾಕ್ದೇನೆ ಮಗುನ ಕ್ಯೂಸ್ನ ಅರ್ಥ ಮಾಡ್ಕೊಳ್ಳಿ. ಮಗು ಇಂತಹ ಟೈಮಲ್ಲಿ ಊಟ ಆಗಿದ ತಕ್ಷಣ ಕೆಲವು ಮಕ್ಕಳುಗಳು ಪಾಟಿನ ಪಾಸ್ ಮಾಡ್ತಾರೆ, ಎದ್ದ ತಕ್ಷಣ ಮಕ್ಕಳು ಪಾಟಿನ ಪಾಸ್ ಮಾಡ್ತಾರೆ, ಅಥವಾ ಕೆಲವು ಮಕ್ಕಳುಗಳು ಆಟ ಆಡ್ತಿದ್ದಾಗ ಪಾಟಿನ ಪಾಸ್ ಮಾಡ್ತಾರೆ. ಅಂತಹ ಟೈಮಲ್ಲಿ ನಾವು ಮಕ್ಕಳನ್ನ ಪಾಟಿ ಇನ್ನೇನು ಬರ್ತಿದೆ, ಮಗುವಿನ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಕೆಲವು ಮಕ್ಕಳುಗಳು ಸೈಲೆಂಟಾಗಿ ಕುತ್ಕೊಂಡು ಬಿಡ್ತಾರೆ, ಕೆಲವು ಮಕ್ಕಳುಗಳು ಮೂಲೆಗೆ ಹೋಗಿ ಮಾಡ್ತಾರೆ. ಅದಿತಿ ಯಾವ ಥರ ಅಂತಂದರೆ ಹಾಸಿಗೆ ಅವರು ಪಾಟಿ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ, 9 ತಿಂಗಳು ಆ ಟೈಮಲ್ಲೇನೆ ಹಾಸಿಗೆ ಮೇಲೆ ಅವ್ರು ಮಾಡ್ತಾನೆ ಇರಲಿಲ್ಲ. ಯೂಶಲಿ ನಿದ್ದೆ ಮಾಡುವಾಗ ಮಾತ್ರ ಅದಿತಿ ಹಾಸಿಗೆ ಮೇಲೆ ಮಾಡ್ತಿದ್ದು, ಕೆಳಗಡೆ ಎಳೆದ್ಬಿಟ್ಟು ಸೂಸು ಮಾಡೋರು ಆ ರೀತಿ ಮಾಡ್ತಾಯಿದ್ರು. ಸೊ ಅದು ಕೆಲವು ಮಕ್ಕಳುಗಳು ಮಾಡ್ತಾರೆ. ಸೊ ಆ ರೀತಿಯಾದ ಕ್ಯೂಸ್ನ ಅರ್ಥ ಮಾಡ್ಕೊಳ್ಳಿ. ಕ್ಯೂಸ್ನ ಅರ್ಥ ಮಾಡ್ಕೊಂಡ್ರೆ ಪಾಟಿ ಟ್ರೈನಿಂಗ್ ಅನ್ನೋದು ತುಂಬ ಈಸಿ ಆಗುತ್ತೆ. ಡೈಪರ್ ಇಲ್ಲದೆ ಇದ್ದಾಗ ಮಗುನ ನೀವು ಕರ್ಕೊಂಡು ಹೋಗಿ ಹೇಳ್ತಾ ಬನ್ನಿ. ಆ್ಯಂಡ್ ನಿಮ್ಮ ಕನ್ಸಿಸ್ಟೆನ್ಸಿ ಇಸ್ ತುಂಬ ಇಂಪಾರ್ಟೆಂಟ್. ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಮಕ್ಕಳಿಗೆ ಪಾಟಿ ಟ್ರೈನಿಂಗ್ ಅನ್ನೋದನ್ನು ನೀವು
ಸೀರಿಯಸ್ ಆಗಿ ತೊಗೊಂಡು ಸ್ಟಾರ್ಟ್ ಮಾಡ್ತಿರೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದಯವಿಟ್ಟು ಆಸ್ ಅ ಪೇರೆಂಟ್ ಆಗಿ ನಿಮ್ಮ ಒಂದು ರೋಲ್ ಇದರಲ್ಲಿ ನಿಮ್ಮ ಪಾತ್ರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸ್ಟ್ರೆಸ್ ಔಟ್ ಮಾಡ್ಕೋಬೇಡಿ. ಆ್ಯಂಡ್ ಕೆಲವೊಂದ್ಸಲ ಆಕ್ಸಿಡೆಂಟ್ಸ್ ಆಗೇ ಆಗುತ್ತೆ. ಟ್ರೈನಿಂಗ್ ಮಾಡ್ತಿರ್ತೀವಿ, ಎಲ್ಲಂದ್ರಲ್ಲಿ ಮಕ್ಕಳು ಆಟ ಆಡುವಾಗಿರ್ಬೋದು, ಹಾಸಿಗೆ ಮೇಲೆ, ಸೋಫಾ ಮೇಲೆ, ಕಾರ್ಪೆಟ್ಸ್ ಮೇಲೆ ಈ ರೀತಿ ಮಕ್ಕಳು ಮಾಡ್ಕೊಂಡು ಬಿಡೋದು ಇಟ್ಸ್ ಕಂಪ್ಲೀಟ್ಲಿ ಕಾಮನ್. ಐ ನೋ ಓನ್ಲಿ ಮಾಮೀಸ್ ಕ್ಯಾನ್ ರಿಲೇಟ್. ಆ ರೀತಿ ನಾವು ಟ್ರೈನಿಂಗ್ ಮಾಡ್ತಿರ್ತೀವಿ, ಮಗು ಆ ಥರ ಮಾಡ್ಕೊಂಡಾಗ ಬೇರೆ ಎಲ್ಲ ಕೆಲಸದಲ್ಲೂ ಇದನ್ನ ಕ್ಲೀನ್ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಫ್ರಸ್ಟ್ರೇಟ್ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್. ಬಟ್ ಮಗು ಕಲಿಯುವಂತಹ ಏಜಲ್ಲಿದೆ, ಮಗು ಕಲಿಯುವಂತಹ ಸ್ಟೇಜಲ್ಲಿದೆ. ಸೊ ಇಟ್ಸ್ ಓಕೆ, ದ ಚೈಲ್ಡ್ ವಿಲ್ ಲರ್ನ್ ಒನ್ ಆರ್ ದ ಅದರ್ ಡೇ ಅಂತ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಬಿ ವೆರಿ ಪೇಷಂಟ್. ಆ್ಯಂಡ್ ಮಗು ಈ ರೀತಿ ಮಾಡ್ಕೊಂಡಿದ ತಕ್ಷಣ ಮಗುಗೆ ಪನಿಷ್ಮೆಂಟ್ ಕೊಡೋದಿರ್ಬೋದು, ಆ ರೀತಿ ಎಲ್ಲ ಏನು ಮಾಡಬಾರ್ದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಮಗುಗೆ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗಬೇಡಿ. ನಿನ್ನೆ ಅಂತಂದರೆ ಒಂದು ದಿನ ಡೈಪರ್ನ ಕಂಪ್ಲೀಟಾಗಿ ಹಾಕಿ ಇನ್ನೊಂದು ದಿನ ಡೈಪರ್ ಹಾಕ್ದೇನೆ ನೀವು ಪಾಟಿ ಟ್ರೈನಿಂಗ್ ಏನಾರ ಮಾಡ್ತಿದ್ರೆ ಮಗುಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಏನಕ್ಕಂತಂದರೆ ನಿನ್ನೆ ಮಗುಗೆ ಪ್ಯಾಂಟೆಲ್ಲ ಒದ್ದೆ ಆಗಿತ್ತು, ಸಮಥಿಂಗ್ ವಾಸ್ ಚೇಂಜಿಂಗ್, ಇವತ್ತು ಏನೂ ಒದ್ದೆನೇ ಆಗ್ತಿಲ್ಲ, ಡೈಪರ್ ಅಂದರೆ ಅಬ್ಸಾರ್ಬ್ ಮಾಡಿಬಿಡುತ್ತೆ. ಸೊ ಈ ರೀತಿ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ಒಂದು ಪ್ರಾಸೆಸ್ ಇರೋದು ತುಂಬ ಟೈಮ್ ತೊಗೊಳುತ್ತೆ. ಕೆಲವು ಮಕ್ಳುಗಳು ಬೇಗನೆ ಅರ್ಥ ಮಾಡ್ಕೊಳ್ತಾರೆ, ಕೆಲವು ಮಕ್ಳುಗಳು ಬೇಗನೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ದಟ್ಸ್ ಫೈನ್. ಯಾವುದೇ ರೀತಿ ಕಂಪ್ಯಾರಿಸನ್ ಬೇಡ ಮಕ್ಕಳ ವಿಷಯದಲ್ಲಿ. ಆ್ಯಂಡ್ ಆಸ್ ಅ ಪೇರೆಂಟ್ ಆಗಿ ನೀವು ಕಾಮ್ ಆಗಿರಬೇಕಾಗುತ್ತೆ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ ಈ ಒಂದು ಪಾಟಿ ಟ್ರೈನಿಂಗಲ್ಲಿ. ಆ್ಯಂಡ್ ಮಗುಗೆ ಅರ್ಥ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮಗು ನೀನು ಪಾಟಿ ಮಾಡಿದ್ಯಾ, ಬಾ ಟಾಯ್ಲೆಟ್ಗೆ ಹೋಗೋಣ, ಬಚ್ಚಲ ಮನೆಗೆ ಹೋಗೋಣ ಅಂತ ಮಗು ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದಾಗ ಮಗು ಆರಾಮಾಗಿ ಬರುತ್ತೆ. ಆ್ಯಂಡ್ ಮಗು ಬಚ್ಚಲ ಮನೆ ಅಥವಾ ಟಾಯ್ಲೆಟು ಡೋರ್ನ ಓಪನ್ ಮಾಡುವಾಗ ಅಥವಾ ಪಾಟಿ ಅಂತ ಹೇಳಿದ ತಕ್ಷಣವೇ ಆ ಒಂದು ಪ್ಲೇಸ್ನ ಮಗು ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಸೊ ನೀವು ಆ ಕ್ಯೂಸ್ನ ಅರ್ಥ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ಸೈಡಲ್ಲಿ ಅಂತಂದರೆ ಬಚ್ಚಲ ಮನೆ ಇರ್ಬೋದು ಅಥವಾ ಟಾಯ್ಲೆಟ್ ಇರ್ಬೋದು, ನೀವೆಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಲ್ಲೂ ಸಹ ಕೆಲವು ಒಂದು ನೀವು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸೇಫ್ಟಿ ನೋಡ್ಕೊಳ್ಳಿ. ಆ್ಯಂಡ್ ಮಗುಗೆ ಒಂದು ಪ್ಲೇಸ್ನ ಇಲ್ಲೇ ನೀನು ಕುತ್ಕೊಂಡು ಮಾಡಬೇಕಾಗತ್ತೆ. ಆ್ಯಂಡ್ ಕೆಲವರು ಪಾಟಿ ಸೀಟ್ನ ಯೂಸ್ ಮಾಡ್ತಾರೆ, ಕೆಲವರು ಕಮೋಡ್ಗೆ ಒಂದು ಸೀಟ್ ಬರುತ್ತಲ್ಲ, ಸೊ ಅದನ್ನು ಹಾಕಿ ಮಗುನ ಅಲ್ಲಿ ಕೂರಿಸ್ತಾರೆ. ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಅವೈಲಬಿಲಿಟಿಗೆ ಯಾವುದು ಒಂದು ಸೂಟ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಕಂಫರ್ಟ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೀವು ಫಾಲೋ ಮಾಡ್ಬೋದು. ಇದನ್ನೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನೂ ಇಲ್ಲ. ಕೆಲವು ಮಕ್ಕಳುಗಳಿಗೆ ಯಾವುದೇ ರೀತಿ ಏನನ್ನೂ ಯೂಸ್ ಮಾಡೋದಿಲ್ಲ, ಕಂಪ್ಲೀಟ್ ನಾರ್ಮಲ್ ಆಗಿ ಆ್ಯಸ್ ಯೂಶುವಲ್ ಆಗಿ ಪಾಟಿ ಟ್ರೈನಿಂಗ್ನ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಫೈನ್, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದರೆ ಮಗುಗೆ ಅರ್ಥ ಮಾಡಿಸ್ತಾ ಬನ್ನಿ. ಡೈಲಿ ಕನ್ಸಿಸ್ಟೆಂಟ್ ಆಗಿ ನೀವು ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಮಗುಗೆ ಪಾಟಿ ಟ್ರೈನಿಂಗ್ ಅನ್ನೋದು ಅರ್ಥ ಆಗುತ್ತೆ. ಆ್ಯಂಡ್ ಸ್ವಲ್ಪ ದಿನದಲ್ಲೇ ಮಗು ಕಕ್ಕ ಬರ್ತಿದೆ ಅಥವಾ ಸುಕ್ಸು ಬರ್ತಿದೆ ಅನ್ನುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಗುಗೆ ಆಗಿ ನಿಮಗೆ ಅದನ್ನು ಎಕ್ಸ್ಪ್ರೆಸ್ ಸಹ ಮಾಡ್ತಾರೆ. ಯಾಕೆ ಈ ಪಾಟಿ ಟ್ರೈನಿಂಗ್ ಮಾಡಬೇಕು ಅಂತಂದರೆ ಮಗು ಸ್ಕೂಲಿಗೆ ಹೋದಾಗಿರ್ಬೋದು ಅಥವಾ ಹೊರಗಡೆ ಕರ್ಕೊಂಡು ಹೋದಾಗಿರ್ಬೋದು ಈ ಒಂದು ರೆಡಿನೆಸ್ ಮಗುಗೆ ಇರಬೇಕು. ಏನಕ್ಕಂತಂದರೆ ಇದೆಲ್ಲ ಒಂದು ಸೆಲ್ಫ್ ಕೇರ್ ಆಗುತ್ತೆ. ಮಗುಗೆ ತನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್, ಸೆಲ್ಫ್ ಬಿಲಾಂಗಿಂಗ್ ಅನ್ನುವಂತಹ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮಗುಗೆ ಬರಬೇಕು. ಸೆಲ್ಫ್ ಅವೇರ್ನೆಸ್ ಅನ್ನೋದು ಮಗುಗೆ ಬರಬೇಕಾಗುತ್ತೆ. ಆ್ಯಂಡ್ ಮಗುಗೆ ಯಾವಾಗ ಬೇಸಿಕ್ ಇನ್ಸ್ಟ್ರಕ್ಷನ್ ಅರ್ಥ ಆಗುತ್ತೆ ನಾವು ಆವಾಗ ಶುರು ಮಾಡ್ಬೋದು. ಕೆಲವರು 3.5 ವರ್ಷ 4 ವರ್ಷ ಆದ್ರೂ ಈ ರೀತಿ ಪಾಟಿ ಟ್ರೈನಿಂಗ್ ಅನ್ನೋದನ್ನ ಶುರು ಮಾಡಿರೋದಿಲ್ಲ. ಖಂಡಿತವಾಗ್ಲೂ ಅಷ್ಟು ಲೇಟ್ ಮಗುಗೆ ಮಾಡಕ್ಕೆ ಹೋಗಬೇಡಿ. ಏನಕ್ಕಂತಂದರೆ ಮಗುಗೆ ಇದು ಒಂಥರ ಇರ್ಸು ಮುರ್ಸು ಆಗುತ್ತೆ. ಆ್ಯಂಡ್ ಮಗುಗೆ ಇರ್ಸು ಮುರ್ಸು ಆದಾಗ ಖಂಡಿತವಾಗ್ಲೂ ಆಸ್ ಅ ಪೇರೆಂಟ್ ಆಗಿ ನಮಗೂ ಸಹ ಇರ್ಸು ಮುರ್ಸು ಆಗೋದು ಇಟ್ಸ್ ಅ ಕಾಮನ್. ದಯವಿಟ್ಟು ಮಗುಗೆ ಶುರು ಮಾಡಿ. ಡೈಪರ್ ಹಾಕ್ತಿದ್ರೆ ಡೈಪರ್ಸ್ನ ಸ್ಟಾಪ್ ಮಾಡಿ. ಮಗುಗೆ ಯಾವಾಗ ಮಗು ಮಾಡ್ತಿದೆ ಅನ್ನುವಂಥ ಟೈಮ್ನ ಅರ್ಥ ಮಾಡಿಕೊಂಡು ಆ ಟೈಮಲ್ಲಿ ನೀವು ಎವ್ರಿ ಡೇ ನೀವು ಟಾಯ್ಲೆಟ್ ಕರ್ಕೊಂಡು ಹೋಗೋದು ಅಥವಾ ಎವ್ರಿ ಟೈಮ್ ಮಗು ಮಾಡಿದಾಗ ಹೇಳಿ ಅಲ್ಲಿ ಹೋಗಿ ಮಾಡಬೇಕು. ಅಟ್ಲೀಸ್ಟ್ ಮಗು ಮಾಡ್ತಿಲ್ಲ, ಅಕಸ್ಮಾತ್ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದೆ ಅಂತಂದರೆ ನೀವು ವೈಪ್ ಮಾಡಿರುವಂತಹ ಬಟ್ಟೆನ ಅಲ್ಲಿ ಹೋಗಿ ಹಾಕ್ಬಿಟ್ಟು ಬರೋಣ, ಈ ರೀತಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಗುಗೆ ನೀವು ಕೊಡಬೇಕಾಗತ್ತೆ. ಆ್ಯಂಡ್ ಮಗು ಕಲಿತೆ ಡೋಂಟ್ ವರಿ. ನೆಕ್ಸ್ಟ್ ಪಾಟಿ ಟ್ರೈನಿಂಗಲ್ಲಿ ನೀವು ಮಾಡಬಾರ್ದಂತಹ ತಪ್ಪುಗಳು ಯಾವುದು ಅಂತಂದರೆ ಮಗುಗೆ ಅಕಸ್ಮಾತ್ ಆಕ್ಸಿಡೆಂಟ್ ಆದಾಗ ಮಗುಗೆ ಪನಿಷ್ಮೆಂಟ್ ಮಾಡೋದಿರ್ಬೋದು ಅಥವಾ ತುಂಬ ಜೋರಾಗಿ ಗದ್ರದಿರ್ಬೋದು. ಈ ರೀತಿ ಮಾಡಿದಾಗ ಮಗುಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಈ ವಾಟ್ಸ್ ಹ್ಯಾಪ್ನಿಂಗ್ ಅನ್ನೋದು ಮಗುಗೆ ಗೊತ್ತಾಗೋದಿಲ್ಲ. ಆ್ಯಂಡ್ ಸೆಕೆಂಡ್ ಒನ್, ಮಗುಗೆ ನೀನು ಅಲ್ಲಿ ಹೋಗಿ ಪಾಟಿ ಮಾಡಿದ್ರೆ ನಿಂಗೆ ಚಾಕ್ಲೇಟ್ ಕೊಡ್ತೀನಿ, ಈ ರೀತಿ ರಿವಾರ್ಡ್ ಸಿಸ್ಟಮ್ನ ಮಾಡಬಾರ್ದು. ಇಟ್ ಇಸ್ ಅ ವೆರಿ ನೆಗೆಟಿವ್ ಸ್ಟಾರ್ಟ್. ಈ ರೀತಿ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಥರ್ಡ್ ಒನ್, ಕನ್ಫ್ಯೂಷನ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಅಂತಂದರೆ ಈಗ ರಿಲೇಟಿವ್ಸ್ ಮನೆಗೆ ಹೋದಾಗ ಮಗು ಡೈಪರ್ಸ್ ಅಲ್ಲೇ ಮಾಡ್ಕೋಬಹುದು ಅಥವಾ ನಾವು ಹೊರಗಡೆ ಹೋದಾಗ ಡೈಪರ್ಸ್ ಅಲ್ಲೇ ಮಾಡ್ಕೋಬಹುದು. ಆದರೆ ಮಗು ಮನೇಲಿದ್ದಾಗ ಮಾತ್ರ ಅಲ್ಲಿ ಹೋಗಿ ಮಾಡಬೇಕು ಅನ್ನುವಂತಹ ಕನ್ಫ್ಯೂಷನ್ಸ್ ಬೇಡ. ನೀವು ಪಾಟಿ ಟ್ರೈನಿಂಗ್ ಮಾಡುವಂತಹ ಡ್ಯೂರೇಷನಲ್ಲಿ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ನೀವು ವರ್ಕ್ ಮಾಡಿ. ಸೊ ಅವಾಗ ಮಗುಗೂ ಅರ್ಥ ಆಗುತ್ತೆ.
ಲಾಸ್ಟ್ ಟಾಪಿಕ್ ಏನು ಅಂತಂದರೆ ಪಾಟಿ ಟ್ರೈನಿಂಗ್ ಮಾಡುವಾಗ ಮಗುಗೆ ಯಾವಾಗ ಅರ್ಥ ಆಗುತ್ತೆ, ಎಷ್ಟು ದಿನ ತೊಗೊಳುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಕಂಪ್ಲೀಟ್ ಚೈಲ್ಡ್ ಅಂತಂದರೆ ಮಗು ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕೆಲವು ಮಕ್ಕಳುಗಳು ತುಂಬ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಕೆಲವು ಮಕ್ಕಳುಗಳು ತುಂಬ ಲೇಟಾಗಿ ಅರ್ಥ ಮಾಡ್ಕೊತಾರೆ. ಯಾವುದೇ ರೀತಿ ಕಂಪ್ಯಾರಿಸನ್ ಬೇಡ ಆ್ಯಂಡ್ ಯಾವುದೇ ರೀತಿ ಭಯನೂ ಬೇಡ. ನನ್ನ ಮಗು ಇನ್ನೂ ಪಾಟಿ ಟ್ರೈನಿಂಗ್ ಬಂದಿಲ್ಲ ಅನ್ನುವಂಥ ಒಂದು ಯೋಚನೆ ಎಲ್ಲ ಏನು ಬೇಡ. ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ, ಡೈಲಿ ಇದು ವರ್ಕ್ ಆಗ್ತಿರೋದ್ರಿಂದ ಮಗು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಡುತ್ತೆ. ಕೆಲವು ಮಕ್ಕಳುಗಳು 1 ತಿಂಗಳಲ್ಲೇ ಅರ್ಥ ಮಾಡ್ಕೊಳ್ತಾರೆ, ಕೆಲವು ಮಕ್ಕಳುಗಳು 6 ತಿಂಗಳಾದ್ರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವುದೇ ಏನೂ ತೊಂದರೆ ಇಲ್ಲ. ಇದು ಡೈಲಿ ಒಂದು ಪ್ರಕ್ರಿಯೆ ಆಗ್ತಿರೋದ್ರಿಂದ 1 or the other day ಮಗುಗೆ ಅರ್ಥ ಆಗುತ್ತೆ. ಆ್ಯಂಡ್ ಪಾಟಿ ಟ್ರೈನಿಂಗ್ ಆಗಿದೆ, ನನ್ನ ಮಗು ಪಾಟಿ ಟ್ರೈನ್ಡ್ ಅಂತ ನೀವು ಹ್ಯಾಪಿಯಾಗಿ ಹೇಳ್ಕೋಬೋದು. ಆ್ಯಂಡ್ ಮಗು ಇಸ್ ಅ ಪಾಟಿ ಟ್ರೈನ್ ಮಗು ಅಂತ ಸ್ಕೂಲ್ಗೂ ನೀವು ಆರಾಮಾಗಿ ಕಳಿಸ್ಬೋದು, ಯಾವುದೇ ರೀತಿ ಯೋಚನೆ ಬೇಡ. ಆ್ಯಂಡ್ ಲಾಸ್ಟ್ ಒನ್ ಅಂತಂದರೆ ಪ್ಲೀಸ್ ಅಂದರೆ ಲಾಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ ಸಕ್ಸಸ್ ಅನ್ನೋದನ್ನ ನೀವು ಸೆಲೆಬ್ರೇಟ್ ಮಾಡಿ. ಅಂತಂದರೆ ಮಗು ಹೋಗಿ ಟಾಯ್ಲೆಟನ್ನು ಓಪನ್ ಮಾಡಿ ಮಗು ಹೋಗಿ ಅಲ್ಲಿ ಪೂಪ್ನ ಪಾಸ್ ಮಾಡ್ತಿದೆ, ಕಕ್ಕ ಮಾಡ್ತಿದೆ ಅಥವಾ ಉಶಿ ಮಾಡಿದೆ ಅಂತಂದ್ರೆ ಯು ಹ್ಯಾವ್ ಟು ಸೆಲೆಬ್ರೇಟ್. ಓ ವಾವ್, ವೆರಿ ಗುಡ್, ಇವತ್ತು ಪಾಪು ಅಂತಂದರೆ ಯು ಕ್ಯಾನ್ ಕಾಲ್ ದ ಚೈಲ್ಡ್ಸ್ ನೇಮ್ ಅಥವಾ ನಿಮ್ಮ ಪೆಟ್ ನೇಮ್ ಏನು ಕರಿತೀರೋ ಆ ಕರೆದು, ವಾವ್ ಇವತ್ತು ಇಲ್ಲಿ ಪಾಸ್ ಮಾಡಿದ್ದೀರಾ, ನೀವು ಇಲ್ಲಿ ಕಕ್ಕ ಮಾಡಿದ್ರಾ, ವೆರಿ ಗುಡ್ ಜಾಬ್ ಮಮ್ಮ, ಹ್ಯಾಪಿ ಅಂತ ಪಾಪುಗೂ ಕ್ಲಾಪ್ ಮಾಡಿಸೋದು. ಈ ರೀತಿ ಮಾಡಿದಾಗ ಮಗುಗೆ ಒಂಥರ ಓ ಮೈ ಗಾಡ್, ನನಗೆ ಅಮ್ಮ ಈ ರೀತಿ ಮಾಡ್ತಿರೋದ್ರಿಂದ, ನಾನು ಈ ರೀತಿ ಮಾಡಿದ್ರಿಂದ ಅಮ್ಮಂಗೆ ತುಂಬ ಹ್ಯಾಪಿ ಆಯಿತು, ಕ್ಲಾಪ್ ಮಾಡಿದ್ರು, ಲೆಟ್ ಮೀ ಡೂ ಇಟ್ ನೆಕ್ಸ್ಟ್ ಟೈಮ್. ಇದು ಪಾಸಿಟಿವ್ ಆಗಿ ಮಗುಗೆ ಒಂದು ಬ್ರೈನಲ್ಲಿ ಸಿಗ್ನಲ್ ಹೋಗುತ್ತೆ. ನೀವು ಆದರೆ ಮಗುಗೆ ನೀನು ನೆಕ್ಸ್ಟ್ ಟೈಮ್ ಎಕ್ಸಾಂಪಲ್ ಈಗ ಆಚೆ ಬೆಡ್ ಮೇಲೆ ಮಾಡಿಬಿಟ್ಟಿದ್ದೆ, ನೀನೇನಾರ ನೆಕ್ಸ್ಟ್ ಟೈಮ್ ನೀನು ಅಲ್ಲಿ ಹೋಗಿ ಮಾಡಿದ್ರೆ ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅಥವಾ ಟಾಫಿ ಕೊಡ್ತೀನಿ ಅಥವಾ ಲಾಲಿಪಾಪ್ಸ್ ಕೊಡ್ತೀನಿ ಅಂತ ಈ ರೀತಿ ನೆಗೆಟಿವ್ ಆಗಿ ನೀವು ರೀಇನ್ಫೋರ್ಸ್ಮೆಂಟ್ನ ಕೊಡಬೇಡಿ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಮಗು ಮಾಡಿದಾಗ ನೀವು ಅಂದರೆ ಮಗುಗೆ ತುಂಬ ಸಕ್ಸಸ್ನ ಸೆಲೆಬ್ರೇಟ್ ಮಾಡಿ. ಅಂತಂದರೆ ಮಗುಗೆ ಕಂಗ್ರ್ಯಾಚುಲೇಟ್ ಮಾಡಿ, ವೆರಿ ಗುಡ್ ಜಾಬ್, ಹೈ ಪ್ಯಾಟ್ ಮಾಡಿ ಆ್ಯಂಡ್ ಮುದ್ದು ಮಾಡಿ, ಅದೆಲ್ಲ ಮಾಡಿ. ಅದೇ ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಕನ್ಸಿಸ್ಟೆಂಟ್ ಆಗಿರಿ ಆ್ಯಂಡ್ ಸೆಲೆಬ್ರೇಟ್ ಮಾಡಿ ಮಗು ಈ ರೀತಿ ಸಕ್ಸಸ್ ಆಗಿ ಮಗು ಪಾಟಿ ಮಾಡೋಕ್ಕೆ ಹೋದಾಗ. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದರೆ ಮಗುಗೆ ಟಾಯ್ಲೆಟ್ಗೆ ಹೋಗುವಂತಹ ಒಂದು ಜಾಗ ಇರ್ಬೋದು ಅಥವಾ ಆ ಸ್ಲಿಪ್ಪರಿ ಇಲ್ಲದೆ ಇರುವಂತಹ ಒಂದು ಸೇಫ್ಟಿ ನೋಡ್ಕೊಳ್ಳಿ. ಆ್ಯಂಡ್ ಮಗುಗೆ ಯಾವಾಗಲೂ ಡೋರ್ ಓಪನ್ ಆಗೇ ಇರಲಿ. ಏನಕ್ಕಂತಂದರೆ ಕೆಲವು ಮಕ್ಕಳುಗಳು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಅದು ಓಪನ್ ಆಗೋದಿಲ್ಲ. ಆ ರೀತಿಯಾದ ಒಂದು ಹರ್ಡಲ್ಸ್ ಇರಬಾರ್ದು. ಅಂತಂದರೆ ಯಾವುದೇ ಒಂದು ಅಡೆತಡೆ ಇರಬಾರ್ದು. ಯಾವಾಗಲೂ ಡೋರ್ನ ಓಪನ್ ಮಾಡೇ ಇರಿ. ಆ್ಯಂಡ್ ಮಕ್ಕಳಿದ್ದಾಗ ಬಕೆಟಲ್ಲಿ ನೀರು ತುಂಬಿಡೋದು ಅದೆಲ್ಲ ತುಂಬ ಅನ್ಸೇಫ್ ಆಗಿರುತ್ತೆ. ಸೊ ಅದೆಲ್ಲ ನೀವು ಸೇಫ್ಟಿ ನೋಡಿಕೊಂಡು ಪಾಟಿ ಟ್ರೈನಿಂಗ್ನ ಶುರು ಮಾಡಿ. ಮಕ್ಕಳು ಖಂಡಿತವಾಗ್ಲೂ ಪಾಟಿ ಟ್ರೈನ್ಡ್ ಆಗ್ತಾರೆ. ಸೊ ಇದಾಗಿತ್ತು ಪಾಟಿ ಟ್ರೈನಿಂಗ್ ಬಗ್ಗೆ ಬೇಸಿಕ್ ವಿಡಿಯೋ. ಯಾವಾಗ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು, ಆ್ಯಂಡ್ ಏನೇನೆಲ್ಲ ನಿಮ್ಮ ಪಾತ್ರ ಆ್ಯಸ್ ಅ ಪೇರೆಂಟ್ ಆಗಿ ಪಾಟಿ ಟ್ರೈನಿಂಗಲ್ಲಿ ನಿಮ್ಮ ಪಾತ್ರ ಹೇಗಿದೆ, ಆ್ಯಂಡ್ ಮಗುಗೆ ಯಾವ ರೀತಿ ನಾವು ಟ್ರೈನ್ ಮಾಡಬೇಕು ಆ್ಯಂಡ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬೇಕು, ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಈ ಬೇಸಿಕ್ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದಿತಿಗೆ ನಾನು ಯಾವ ರೀತಿ ಪಾಟಿ ಟ್ರೈನಿಂಗ್ ಮಾಡಿದ್ದೆ. ನಾನು ಪಾಟಿ ಟ್ರೈನಿಂಗ್ ಅನ್ನೋದಕ್ಕಿಂತ ಅದಿತಿಗೆ ನಾನು ಮಾಡಿದ್ದು ಇನ್ಫ್ಯಾಂಟ್ ಎಲಿಮಿನೇಷನ್ ಕಮ್ಯುನಿಕೇಷನ್ ಅನ್ನುವಂತಹ ಒಂದು ಟೆಕ್ನಿಕ್. ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ವೀಡಿಯೋಸ್ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಫಾರ್ ಮೋರ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.